ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೆ ಬೇತಾಳನ ಕಥೆಯನ್ನು ಮತ್ತೊಂದು ಕಥೆಯನ್ನು ಹೇಳ್ತೇನೆ. ಮರದ ಮೇಲೆ ನೇತಾಡ್ತಿರುವಂಥ ಬೇತಾಳವನ್ನು ಅಂದರೆ ಶವವನ್ನು ಹೆಗಲ ಮೇಲೆ ಹಾಕ್ಕೊಂಡು ಮತ್ತು ವಿಕ್ರಮಾದಿತ್ಯ ಬರ್ತಿರ್ತಾನೆ. ಆವಾಗ ಆ ಶವದೊಳಗಿರುವಂಥ ಬೇತಾಳ ಅದೇನು ಹೇಳ್ತೈತಿ ಅಂದ್ರೆ ಮತ್ತೊಂದು ಕಥೆಯನ್ನು ಪ್ರಾರಂಭ ಮಾಡ್ತೈತಿ. ನಿನಗೆ ದಾರಿ ತಿಳಿದಂಗೆ ಕೇಳ್ಕೊಂತ ಹೋಗಪ್ಪ ಅಂಥೇಳಿ ಹೇಳ್ತೈತಿ. ಮತ್ತೆ ಮೊದಲಿನ ಗತ್ಲೆ ಒಂದು ಷರ್ತನ್ನು ಹಾಕ್ತೈತಿ, ನೀ ಮಧ್ಯದಲ್ಲಿ ಮಾತಾಡಬಾರ್ದು ಅಂತಂದು ಹೇಳಿ. ಹೀಗೆ ಒಂದು ಕಥೆಯನ್ನು ಪ್ರಾರಂಭ ಮಾಡ್ತೈತಿ. ಯಮುನಾ ನದಿ ದಂಡೆಯ ಮೇಲೆ ಒಂದು ಧರ್ಮಪುರಿ ಅನ್ನುವಂಥ ಒಂದು ಊರಿನೊಳಗೆ ಕೇಶವ ಅನ್ನುವಂತಹ ಒಬ್ಬ ಬ್ರಾಹ್ಮಣರಿದ್ದರು. ವಿದ್ವಾಂಸರು, ಭಾಳ ದೊಡ್ಡ ವಿದ್ವಾಂಸರು. ಅನೇಕ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥವರು. ಅವರ ಹತ್ತಿರ ಸಾವಿರಾರು ವಿದ್ಯಾರ್ಥಿಗಳ ಅಧ್ಯಯನವನ್ನು ಮಾಡ್ತಾ ಇದ್ದರು. ಅಂತ ಪ್ರಕಾಂಡ ಪಂಡಿತರಾಗಿದ್ದರು ಅವರು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅನ್ನೋ ಹಾಗೆ ಅವರು, ಅವರ ಹೆಂಡತಿ, ಒಬ್ಬ ಮಗ, ಒಬ್ಬ ಮಗಳು, ಇಷ್ಟು ಮಾತ್ರ ಅವರು ಮನೆಯಲ್ಲಿದ್ದರು. ಆಮೇಲೆ ಅವಳ ಮಗಳು ಮಧುಮಾಲತಿ, ಅಪ್ಸರೆಯನ್ನು ನಾಚಿಸುವಂಥ ಸೌಂದರ್ಯ ಅವಳಿಗಿತ್ತು. ಅವಳನ್ನೇ ಮದುವೆ ಆಗಬೇಕು ಅಂತಂದು ಹೇಳಿ ನಾಮೊಂದು ತಾಮೊಂದು ಅಂಥೇಳಿ ಎಷ್ಟೊಂದು ಜನ ಯುವಕರು ಆಸೆಯನ್ನು ಪಟ್ಟಿದ್ದರು, ಪ್ರಯತ್ನವನ್ನು ಮಾಡ್ತಾಯಿದ್ರು. ತಂದೆ ತಾಯಿಗಳಿಗೆ ಇದೊಂದು ದೊಡ್ಡ ಚಿಂತೆ ಆಯಿತು, ನಮ್ಮ ಮಗಳನ್ನು ನಾವು ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಂದು ಹೇಳಿ. ಅವಾಗ ಏನಾಯ್ತು ಅಂತಂದ್ರೆ, ಈ ಕೇಶವ ಪಂಡಿತರು ಒಂದು ದಿನ ಒಬ್ಬರ ಮನೆಗೆ ಪೂಜೆಗೆ ಹೋದಾಗ ಅಲ್ಲಿ ಮಧು ಅನ್ನುವಂಥ ಒಬ್ಬ ಯುವಕ, ಆದರೆ ಅವನು ಕೂಡ ಅವರ ಹಳೆಯ ಶಿಷ್ಯನೇ. ಅವನು ಇವರ ಹತ್ತಿರ ವೇದಗಳನ್ನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ. ಇನ್ನೂ ಹೆಚ್ಚಿನ ವೇದಾಂಗಗಳನ್ನು ಕೂಡ ಎಲ್ಲ ಅಧ್ಯಯನವನ್ನು ಮಾಡಿದ್ದ. ಆತ ಆ ಪೂಜೆಗೆ ಅವನು ಬಂದಿದ್ದ. ಅವನ ಗುಣ ನಡತೆಗಳನ್ನು ಎಲ್ಲ ನೋಡಿದಂಥ ಆ ಕೇಶವ ಆಚಾರ್ಯರಿಗೆ ಏನಿಸ್ತು ಅಂತಂದ್ರೆ, ನಮ್ಮ ಮಗಳಿಗೆ ತಕ್ಕನಾದಂಥ ವರ ಈತನೇ ಅಂತಂದು ಹೇಳಿ ಅವರಂದರು. ಅವನಿಗೆ ಕೇಳಿದರು, ನನ್ನ ಮಗಳನ್ನು ಮಧುಮಾಲತಿಯನ್ನು ನಿನ್ನ ಮದುವೆ ಆಗೋದಕ್ಕೆ ಇಚ್ಛೆ ಪಡ್ತೀಯೇನೋ ಅಂತಂದು ಹೇಳಿ. ಆತ ತನ್ನ ತಂದೆಯ ತಾಯಿಯರನ್ನು ಹೇಳ್ತೇನೆ ಅಂತ ಹೇಳ್ದ. ಪಂಡಿತರು ಸ್ವತಃ ಅವ್ರ ಮನೆಗೆ ಹೋಗಿ ಅವರ ಹತ್ತಿರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯಿತು. ಇಂಥ ದೊಡ್ಡ ವಿದ್ವಾಂಸರ ಮಗಳನ್ನು ನಮ್ಮ ಮಗನಿಗೆ ಕೊಡ್ತಾರ ಅಂತ ಬಹಳ ನಮ್ಗೆ ಸಂತೋಷ ಆಗ್ತೈತಿ, ನಾವು ಬಹಳ ಭಾಗ್ಯವಂತರು ಅಂತಂದು ಹೇಳಿ ಅವ್ರು ಹೇಳಿದರು. ಆನಂತರ ಬಹಳ ಖುಷಿ ಆಯ್ತು ಪಂಡಿತರಿಗೆ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದ್ರೆ, ಸಿಹಿಯನ್ನು ತೆಗೆದುಕೊಂಡು ಬಂದು ಮನೆಗೆ ಬಂದರು. ಸಂತೋಷನ ಮನೆಗೆ ಬರ್ತಾರೆ. ಮನೆಗೆ ಬಂದು ತಮ್ಮ ಮಡದಿಯನ್ನು ಕರೆದು ಹೇಳಿದರು, ಹಿಂಗೆ ಮಧು ಅನ್ನುವಂಥ ಒಂದು ಹುಡುಗನ ಜೊತೆಗೆ ನಾನು ನಮ್ಮ ಮಗಳ ವಿವಾಹವನ್ನು ಪ್ರಸ್ತಾಪ ಮಾಡೀನಿ, ಅವರು ಒಪ್ಪಿಕೊಂಡಾರ ಅಂತಂದೇಳಿ ಅವ್ರು ಹೇಳ್ತಾರೆ. ಹೇಳಿದ್ಕೊಳ್ಳಿ ಅವ್ರು ಹೇಳ್ತಿ ಅಂದ್ಲು, ಅಲ್ಲ ಮೊದಲು ನಮಗೆ ವಿಷಯ ಹೇಳಬೇಕಿತ್ತಲ್ಲ ನೀವು ಅಂದ್ಲು. ನನಗಿದೇನೂ ಗೊತ್ತಿಲ್ಲ, ನಾನು ಕೂಡ ವಾಮನ ಅನ್ನುವಂಥ ಒಬ್ಬ ಹುಡುಗನೊಂದಿಗೆ ಅವಳ ಮದುವೆ ಮಾಡಬೇಕು ಅಂತಂದು ಹೇಳಿ ನಾನು ನಿರ್ಧಾರ ಮಾಡೇನೆ. ಭಾಳ ಉಚ್ಚ ಕುಲದ ಹುಡುಗದನ, ಸರ್ವಗುಣ ಸಂಪನ್ನನದಾನ, ಒಳ್ಳೆ ನಡತೆಯುಳ್ಳವನದಾನ, ಆನಂತರ ವಿದ್ಯಾವಂತ ಅದಾನ. ನಾನು ಅವರಿಗೆ ಮಾತು ಕೊಟ್ಟೆ, ಅವರ ತಂದೆ ತಾಯಿಯರ ಜೊತೆ ನಾನು ಕೂಡ ಮಾತಾಡಿದೆ ಅಂತ ಹೇಳಿ ಅವ್ರ ಹೆಂಡತಿ ಹೇಳ್ತಾಳೆ. ಆಮೇಲೆ ಹಿಂಗೆ ಗಂಡ ಹೆಂಡತಿಯರ ನಡುವೆ ವಾಗ್ವಾದ ಶುರುವಾಗ್ತೈತಿ. ಆವಾಗ ಆ ಹುಡುಗಿಯ ಅಣ್ಣ ಆತ ಕೂಡ ಮನೆಗೆ ಬರ್ತಾನೆ. ಅವನು ಬಹಳ ಸಂತೋಷದಿಂದ ಬಂದಿರ್ತಾನೆ. ಬಂದವೇನು ಹೇಳ್ತಾನಂತಂದ್ರೆ, ನನಗೊಬ್ಬ ಪರಿಚಯ ಆದ ಇದನ್ನು ಮಧುಸೂದನ ಅನ್ನುವಂಥ ಹುಡುಗ, ಆಮೇಲೆ ಒಳ್ಳೆಯ ವಿದ್ಯಾವಂತದನ, ಸಕಲ ವಿದ್ಯಾ ಪಾರಂಗತದನ, ಅವನೇ ನನ್ನ ತಂಗಿಯನ್ನು ಕೊಡಬೇಕು ಅಂತಂದು ಹೇಳಿ ನಾನು ನಿಶ್ಚಯ ಮಾಡಿಕೊಂಡೆ ಅಂತಂದು ಹೇಳಿ ಆತ ಹೇಳ್ತಾನೆ. ಹೇಳಿದ ಕೂಡ ಎಲ್ಲರೂ ಏನಂತ ತೋಚಿದಂಗೆ ಆಗ್ತೈತಿ. ಎಲ್ಲರೂ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಕೇಶವ ಪಂಡಿತರು ಆ ಮಧು ಅನ್ನೋವಂಥ ಹುಡುಗನನ್ನು ಅವನ ಗುಣಗಾನವನ್ನು ಮಾಡ್ತಾ ಇರ್ತಾರೆ. ಅವನ ಹೆಂಡತಿ ವಾಮನ ಅನ್ನುವಂಥ ಯುವಕನನ್ನು ಗುಣಗಾನ ಮಾಡ್ತಾ ಇರ್ತಾಳೆ. ಅವ್ರ ಮಗ ಮಧುಸೂದನನನ್ನು ಮೆಚ್ಚಿರ್ತಾನೆ. ಈ ರೀತಿ ಇರಬೇಕಾದ್ರೆ ಕೊನೆಗೆ ಅವ್ರು ಏನು ಮಾಡ್ತಾರಂದ್ರೆ, ಮಗಳಿಗೆನ್ನ ಕೇಳೋಣ, ಮಗಳೇ ಆಯ್ಕೆ ಮಾಡ್ಕೊಳ್ಳಿ ಅಂತಂದು ಹೇಳಿ ಹೇಳ್ತಾಳೆ. ಆ ಮಧುಮಾಲತಿ ಹೇಳ್ತಾರೆ, ಒಂದು ಒಳ್ಳೆಯ ದಿನ ಅವರೆಲ್ಲರೂ ಕರೆಸ್ತೀವಿ, ನೀನೇ ಏನಂತಂದ್ರೆ ಒಂದು ನಿರ್ಧಾರಕ್ಕೆ ಬಾ ಅಂತಂದು ಹೇಳಿ ಕರೆಸ್ತಾರೆ. ಒಂದು ಒಳ್ಳೆಯ ದಿನ ಏನಂತಂದ್ರೆ ಆ ಮೂರೂ ಯುವಕರಿಗೆ ಅವರು ಕಳಿಸ್ತಾರೆ. ಮೂವರು ಅವ್ರ ಮನೆಗೆ ಬರ್ತಾರೆ. ಮಧುಮಾಲತಿ ಅವರನ್ನು ನೋಡ್ತಾಳೆ.
ಎಲ್ಲರೂ ಒಂದೊಂದು ವಿಷಯದೊಳಗೆ ಪರಿಣಿತರು ಇರ್ತಾರೆ. ಹಾಗಾಗಿ ಏನಾಗ್ತೈತಿ ಅಂದ್ರೆ ಅವ್ರಿಗೂ ಅವರೊಳಗೆ ಯಾರನ್ನಾದ್ರೂ ಒಬ್ಬನ ಆಯ್ಕೆ ಮಾಡೋದು ಭಾಳ ಕಠಿಣ ಅನ್ನಿಸ್ತೈತಿ. ಆ ನಂತರ ಆಕಿ ಇದೇ ಒಂದು ವಿಚಾರದೊಳಗಿದ್ದಾಗ ಏನಾಗ್ತೈತಿ ಅಂತಂದ್ರೆ ಅವಳಿಗೆ ಒಂದು ಕಿಟಕಿಯೊಳಗಿಂದ ಒಂದು ಸರ್ಪ ಬಂದು ಅವಳನ್ನು ಕಚ್ಚಿ ಹೋಗ್ಬಿಡ್ತೈತಿ. ಕಚ್ಚಿದ ಕೂಡ ಏನಂತಂದ್ರೆ ಆಕಿ ನಿಮ್ಮ ಮರಣವನ್ನು ಹೊಂದ್ಬಿಡ್ತಾಳೆ. ಆ ತಂದೆ ತಾಯಿಗಳಿಗೆ ಇವರು ಮೂವರು ಯುವಕರಿಗೆ ಭಾಳ ಆಘಾತ ಆದಂಗೆ ಆಕೈತಿ. ಸತ್ತು ಹೋಗ್ಬಿಡ್ತಾಳೆ ಆಕಿ. ಆಮೇಲೆ ಇವ್ರಿಗೆ ಏನು ಮಾಡಬೇಕು ಅಂತಂದು ಹೇಳಿದ ನಾವೆಲ್ಲ ತಂದೆ ತಾಯಿರು ಭಾಳ ರೋಧಿಸ್ತಾರೆ. ಆ ಯುವಕರು ಕೂಡ ಭಾಳ ಚಿಂತೆಯನ್ನು ಮಾಡ್ತಾರೆ. ಎಷ್ಟೊಂದು ಆಸೆಯನ್ನು ಇಟ್ಟುಕೊಂಡು ಬಂದಿದ್ವಿ ಇವಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ, ಹಿಂಗಾಯ್ತಲ್ಲ ಅಂತಂದೇಳಿ ನಿರಾಶೆ ಹೊಂತಾರೆ. ಆವಾಗ ಅವ್ರು ಅತಿ ದುಃಖದಲ್ಲಿದ್ದ ಇದ್ದಂಥ ಹೊತ್ತಿನೊಳಗೆ ಮಧು ಅನ್ನುವಂಥ ಯುವಕ ಏನು ಮಾಡ್ತಾನೆ ಅಂತಂದ್ರೆ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಮಾಡಿ ಕೂಡ ಏನಾಗ್ತೈತಿ ಅಂದ್ರೆ ಮಾರನೇ ದಿನ ಅವಳ ಒಂದು ಎಲ್ಲ ಕ್ರಿಯಾವಿಧಿಗಳನ್ನು ಮುಗಿಸಿದ ಮೇಲೆ ಆತ ಏನು ಮಾಡ್ತಾನಂದ್ರೆ ತನ್ನ ಊರಿಗೆ ಹೊರಟು ಹೋಗ್ತಾನೆ ನಿರಾಶೆಯಿಂದ. ವಾಮನ ಅನ್ನುವಂಥ ಏನು ಮಾಡ್ತಾನಂದ್ರೆ ಅವಳ ಅಸ್ಥಿಗಳನ್ನು ಆ ಬೂದಿಯನ್ನು ಒಂದು ಮಡಿಕೆಯಲ್ಲಿ ಹಾಕಿಕೊಂಡು ಆತ ತನ್ನ ಊರಿಗೆ ಹೋಗ್ತಾನೆ. ಆನಂತರ ಮಧುಸೂದನ ಅನ್ನುವಂಥ ಯುವಕ ಅವ ಏನು ಮಾಡ್ತಾನ ಅಂತಂದ್ರೆ ಅವನಿಗೂ ಭಾಳ ನಿರಾಶೆ ಆಗಿರ್ತೈತಿ, ಇದೇನಾಯಿತು ಅಂತಂದು ಹೇಳಿ ಆತ ತನ್ನ ಊರಿಗೆ ಹೋಗ್ತಾ ಇರ್ತಾನೆ. ಭಾಳ ದೂರದಿಂದ ಬಂದಿರ್ತಾನೆ, ಊರಿಗೆ ಹೋಗ್ತಾ ಇರ್ತಾನೆ. ಆಮೇಲೆ ಹೋಗ್ಬೇಕಾದ್ರೆ ಏನಾಗ್ತೈತಿ ಅಂದ್ರೆ ಕತ್ತಲಾಗ್ತೈತಿ. ಕತ್ತಲಾದಂಥ ಹೊತ್ತಿನೊಳಗೆ ಒಂದು ಮನೆ ಕಾಣಿಸ್ತೈತಿ. ಅಲ್ಲಿ ಹೊತ್ತು ಉಳ್ಕೊಂಡು ನಾನು ನಾಳೆ ಹೋದ್ರಾತು ಅಂತಂದು ಹೇಳಿ ಅಲ್ಲೇ ಉಳ್ಕೊಳ್ಳೋಕೆ ಆಶ್ರಯ ಬಿಡ್ತಾನೆ. ಅದು ಒಬ್ಬ ಮಂತ್ರವಾದಿಯ ಮನೆ ಇರ್ತೈತಿ. ಇವನಿಗೆ ಆಶ್ರಯವನ್ನು ಕೊಡ್ತಾರೆ. ಕೊಟ್ಟು ಕೂಡಲೇ ಇವನು ನಿದ್ದೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಏನೂ ಗದ್ದಲು ಕೇಳಿಸ್ತೈತಿ. ಆಮೇಲೆ ಎದ್ದು ಹೇಳ್ತಾನೆ. ಆ ಇಬ್ಬರು ಗಂಡ ಹೆಂಡತಿಯರ ನಡುವೆ ಬಹಳ ಜೋರಾದಂಥ ಜಗಳ ನಡೀತಾ ಇರ್ತೈತಿ. ಬಹಳ ಜೋರು ಜಗಳ ನಡೀತೈತಿ. ಆತ ಬಹಳ ಶೀಘ್ರ ಕೋಪಿಯಾಗಿರ್ತಾನೆ ಮಾಂತ್ರಿಕ. ಅವಾಗ ಅವ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಹೆಂಡತಿಯ ಮೇಲೆ ಅತಿಯಾಗಿ ಸಿಟ್ಟುಕೊಂಡು ಒಂದು ಸಣ್ಣ ಮಗು ಇರ್ತೈತಿ, ಆ ಮಗುವನ್ನು ತಗೊಂಡು ಅಲ್ಲಿ ಒಂದು ಬೆಂಕಿ ಉರಿತಿರ್ತೈತೆ ಅವ್ರ ಮನೆಯೊಳಗನ್ನ. ಆ ಬೆಂಕಿಯೊಳಗೆ ಎಸೆದು ಬಿಡ್ತಾನವ. ಎಸೆದು ಬಿಟ್ಟು ಕೂಡಲೇ ಮಗು ಇದ್ದದ್ದು ಸುಟ್ಟು ಕರಕಲಾಗ್ತೈತಿ. ಆದ ಕೂಡಲೇ ಅವನ ಹೆಂಡತಿ ರೋಧಿಸ್ತಾಳ, ಎದೆ ಬಡ್ಕೊಂಡಾಳತ್ತಾಳ. ಕಣ್ಣೆದುರಿಗೆ ಮಗನನ್ನು ಬೆಂಕಿಯೊಳಗೆ ಹಾಕಿದ ಗಂಡ ಅಂತಂದು ಹೇಳಿ ಭಾಳ ವ್ಯಥೆ ಪಡ್ತಾಳ. ಇದನ್ನು ನೋಡ್ತಾನ ಮಧುಸೂದನನಿಗೂ ಭಾಳ ಸಿಟ್ಟು ಬರ್ತೈತಿ. ನೀನು ಎಂಥ ಕ್ರೂರಿ ಎದ್ದಿದ್ದಿ, ನಿನ್ನ ಸ್ವಂತ ಮಗನನ್ನೇ ಬೆಂಕಿಗೆ ಎಸೆದು ಬಿಟ್ಟಲ್ಲ, ನೀನು ಭಾಳ ಕ್ರೂರ ಎದ್ದಿದ್ದಿ, ದುಷ್ಟ ಅದಿದ್ದಿ ನೀನು. ಆ ನಿಮ್ಮ ಮಗುವನ್ನೇ ಹಿಂಗೆ ಮಾಡ್ದಿಲ್ಲ ಅಂತಂದು ಹೇಳಿ ಆತ ನಿಂದನೆಯನ್ನು ಮಾಡ್ತಾನೆ. ಮಾಡಿದಾಗ ಆ ಮಾಂತ್ರಿಕನಿಗೆ ಏನಾಗ್ತೈತಿ ಅಂತಂದ್ರೆ ಪರಿಸ್ಥಿತಿ ಅರಿವಾಗ್ತೈತಿ. ನಾ ಎಂಥ ಕೆಲಸವನ್ನು ಮಾಡಿಬಿಟ್ನಲ್ಲ ಅಂತಂದು ಹೇಳಿ ಆವಾಗ ಅವ ಏನು ಮಾಡ್ತಾನ ಅಂದ್ರೆ ಯಾರೂ ದುಃಖ ಪಡಬೇಡ್ರಿ, ನಿಧಾನ ಮಾಡ್ರಿ ಅಂತಂದು ಹೇಳಿ ಒಳಗೆ ಹೋಗ್ತಾನೆ. ಒಂದು ಪೆಟ್ಟಿಗೆ ಇರ್ತದೆ, ಆ ಪೆಟ್ಟಿಯೊಳಗಿಂದ ಒಂದು ಗ್ರಂಥವನ್ನು ತರ್ತಾನ. ಆಮೇಲೆ ದೇವರ ಮುಂದೆ ಒಂದು ಗಿಂಡಿಯೊಳಗೆ ಮಂತ್ರಿಸಿದಂಥ ನೀರನ್ನು ಇಟ್ಟಿರ್ತಾರ. ಆ ಗಿಂಡಿಯನ್ನು ತೊಗೊಂಡ್ಬರ್ತಾನೆ. ತೊಗೊಂಡು ಬಂದು ಏನು ಮಾಡ್ತಾನ, ಆ ಮಂತ್ರಗಳನ್ನು ಹೇಳ್ತಾನ. ಇಷ್ಟು ಮಂತ್ರಗಳನ್ನು ಹೇಳ್ತಾ ಆ ಮಂತ್ರಿಸಿದಂಥ ನೀರನ್ನು ಆ ಒಂದು ದೇಹದ ಮೇಲೆ, ಕರಕಲಾದಂಥ ದೇಹದ ಮೇಲೆ ಅದು ಚುಮ್ಮಿಸುವಂತ ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಏನಕ್ಕೈತೆ ಅಂದ್ರೆ ಆ ಮಗು ಜೀವಂತ ಆಗ್ತೈತೆ. ಜೀವಂತಾಗಿ ಏನೂ ಆಗೇ ಇಲ್ಲ ಅನ್ನೋರಂಗ ಆರೋಗ್ಯವಾದಂಥ ಮಗು ಎದ್ದು ಬರ್ತೈತಿ. ಅದನ್ನು ನೋಡಿ ಹೆಂಡತಿಗೆ ಬಹಳ ಸಂತೋಷಕ್ಕೈತಿ. ಆಮೇಲೆ ಈ ಮಧುಸೂದನನಿಗೆ ಒಂದು ಯೋಚನೆ ಬರ್ತೈತಿ. ಮಧುಮಾಲತಿ ಸತ್ತಾಳಲ್ಲ, ಆಕಿನ್ನು ನಾವು ಹಿಂಗೆ ಯಾಕೆ ಬದುಕಿಸಬಾರ್ದು ಅಂತಂದು ಹೇಳಿ ಆತ ಯೋಚನೆಯನ್ನು ಮಾಡ್ತಾನೆ. ಆಮೇಲೆ ಮತ್ತೆ ಎಲ್ಲರೂ ಮಲ್ಕೋತಾರ. ಅವರು ನಿದ್ದೆ ಹತ್ತಿದಂಥ ಹೊತ್ತಿನೊಳಗೆ ಮಧುಸೂದನ ಹೇಳ್ತಾನೆ, ಎದ್ದು ಸಾವಕಾಶವಾಗಿ ಹೋಗಿ ಆ ಪೆಟ್ಟಿಯೊಳಗಿಂದ ಆ ಗ್ರಂಥವನ್ನು ತಗೋತಾನೆ. ಮತ್ತು ಆ ಮಂತ್ರಿಸಿದಂಥ ನೀರಿದ್ದಂಥ ಗಿಂಡಿಯನ್ನು ತಗೋತಾನೆ. ಅವೆರಡನ್ನೂ ತೆಗೆದುಕೊಂಡು ಏನು ಮಾಡ್ತಾನೆ, ಸಪ್ಪಳ ಆಗದಂಗೆ ಅವ್ರ ಮನೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಆ ಕತ್ತಲಿ, ಇನ್ನೂ ಸ್ವಲ್ಪ ಕತ್ತಲೆ ಇರ್ತೈತಿ, ಅರೋನ ನಡ್ಕೊತ ಬರ್ತಾನೆ. ಆ ಮಧುಮಾಲತಿಯ ಊರಿಗೆ, ಧರ್ಮಪುರಿಗೆ ಆತ ಬರ್ತಾನೆ. ಬಂದು ಅಲ್ಲಿ ಸ್ಮಶಾನಕ್ಕೆ ಬರ್ತಾನವ. ಅವಳ ಚಿತೆಯನ್ನು ಏನು ಮಾಡಿರ್ತಾರಲ್ಲ ಅಲ್ಲಿ ಬರ್ತಾನವ. ಬಂದ ನಂತರ ಏನು ಮಾಡ್ತಾನಂತಂದ್ರೆ ಅವಳ ಮೂಳೆಗಳು ಮತ್ತು ಬೂದಿಯನ್ನು ವಾಮನ ಒಯ್ದಿರ್ತಾನೆ. ಆ ವಾಮನನನ್ನು ಕರೆಸ್ತಾನೆ, ಮಧುವನ್ನು ಕೂಡ ಕರೆಸ್ತಾನೆ, ಅವ್ರ ಊರಿಂದ ಕರೆಸ್ತಾನೆ. ನಾನು ಅವಳಿಗೆ ಪುನರ್ಜನ್ಮವನ್ನು ನಾನು ಕೊಡ್ತೀನಿ,
ಅವಳನ್ನು ಜೀವಂತ ಮಾಡ್ತೇನೆ ಅಂತಂದು ಹೇಳಿ ಅವರು ಕೂಡ ಬರ್ತಾರ. ಇವನ್ನೆಲ್ಲ ವಿಸ್ತಾರವಾಗಿ ಇವನ್ನೆಲ್ಲ ಹೇಳಿದ ಕೂಡಲೇ ಅವರು ಭಾಳ ಸಂತೋಷ ಆಕೈತಿ. ಆ 3 ಮಂದಿ ಕೂಡಿ ಆ ಮೂಳೆಗಳನ್ನು ಮನುಷ್ಯನ ಆಕಾರದೊಳಗೆ ಸರಿಯಾಗಿ ಜೋಡಿಸಿಡ್ತಾರೆ. ಜೋಡಿಸಿಟ್ಕೊಳ್ಳೆ ಈ ಮಧುಸೂದನ ಇದ್ದಾವ ಆ ಮಂತ್ರಗಳನ್ನು ಪಠಣ ಮಾಡ್ತಾ ಮಾಡ್ತಾ ಆ ಮಂತ್ರಿಸಿದಂಥ ನೀರನ್ನು ಅದರ ಮೇಲೆ ಚಿಮ್ಕಿಸ್ತಾ ಇರ್ತಾನೆ. ಅವಾಗ ಏನಂದ್ರೆ ಮಧುಮಾಲತಿ ಎದ್ದು ಬರ್ತಾಳೆ. ಅವಳು ಎದ್ದು ಬಂದ ಕೂಡಲೇ ಅವಾಗ ಇವ್ರು ಮೂರೊಳಗೆ ಮತ್ತೆ ಏನಂತಾರೆ ಚರ್ಚೆ ಪ್ರಾರಂಭ ಆಕೈತಿ. ಮಧುಸೂದನ ಅಂತಾನ ಅವಳು ಸತ್ತೋಗಿದ್ಲು, ನಾನು ಅವಳನ್ನು ಬದುಕಿಸೇನೆ, ಅವಳನ್ನು ನಾನೇ ಮದುವೆ ಆಗ್ತೇನೆ. ಮಧು ಅಂತಾನ ಅವಳ ಚಿತೆಗೆ ಅಗ್ನಿಸ್ಪರ್ಶವನ್ನು ನಾ ಮಾಡೇನಿ, ಅವಳ ಅಂತ್ಯ ಸಂಸ್ಕಾರ ನಾ ಮಾಡೇನಿ, ನಾನು ಅವಳನ್ನು ಮದುವೆ ಹಾಕೇನಿ. ವಾಮನ ಅಂತಾನ ಇಲ್ಲ, ಅವಳ ಮೂಳೆಗಳನ್ನು ನಾನು ಸಂಗ್ರಹಿಸಿಟ್ಕೊಂಡಿದ್ದೆ, ಇಲ್ಲತ್ತಂದ್ರೆ ಏನು ಮಾಡೋಕ್ಕಾಕಿತ್ತು, ಈಗ ನಾ ಮದುವೆ ಹಾಕೇನಿ. ಹೀಗೆಲ್ಲ ಅವರಲ್ಲಿ ಚರ್ಚೆ ಇದ್ದದ್ದು ಪ್ರಾರಂಭ ಆಕೈತಿ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ. ಹೇಳಿ ಆ ಮಹಾರಾಜನಿಗೆ ಪ್ರಶ್ನೆಯನ್ನು ಹಾಕ್ತೈತಿ. ಮಹಾರಾಜ, ನೀ ಹೇಳು, ಈ ಮೂವರೊಳಗೆ ಮಧುಮಾಲತಿಯನ್ನು ಯಾರು ಮದುವೆ ಆಗಬೇಕು ಅಂತಂದು ಹೇಳಿ. ನೀ ಸರಿಯಾದಂಥ ಉತ್ತರ ಹೇಳಿತ್ತಂದ್ರೆ ನಿನ್ನ ತಲೆ ಸಿಡಿದು ಹೊಕ್ಕೈತಿ ಅಂತಂದು ಹೇಳಿ ಬೆದರಿಕೆಯನ್ನು ಹಾಕ್ತೈತಿ. ಅವ ಮಹಾರಾಜ ಹೇಳ್ತಾನೆ, ಈ ಮೂವರಲ್ಲಿ ಅವಳನ್ನು ಮದುವೆ ಆಗಬೇಕು ಅಂತಂದ್ರೆ ವಾಮನ ಆಗಬೇಕು ಅಂಥೇಳಿ. ಅಲ್ಲಿ ಬೇತಾಳ ಹೇಳ್ತೈತಿ, ಅದ್ಯಾಕೆ ಈ ಮಧುಸೂದನ ಅವಳಿಗೆ ಜೀವನವನ್ನೇ ಕೊಟ್ಟಾನಲ್ಲ ಕೂಡ. ಆವಾಗ ಮಹಾರಾಜ ಹೇಳ್ತಾನೆ, ಪ್ರತಿಯೊಂದು ವಿಧಿಯನ್ನು ಒಬ್ಬೊಬ್ಬರು ಮಾಡುವುದಿರ್ತೈತಿ. ಮಧುಸೂದನ ಇದ್ದವ ಅವಳಿಗೆ ಮರುಜನ್ಮವನ್ನು ಕೊಟ್ಟ, ಅದಕ್ಕೆ ಆತ ತಂದೆಯ ಸ್ಥಾನದೊಳಗೆ ನಿಲ್ತಾನೆ. ಮಧು ಇದ್ದವ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡ್ದ, ಅದಕ್ಕೆ ಅವ ಮಗನ ಸ್ಥಾನದೊಳಗೆ ನಿಲ್ತಾನೆ. ಆದರೆ ಅವಳ ಅಸ್ಥಿಯನ್ನು ಅವಳ ಬೂದಿಯನ್ನು ಕೊನೆಯವರೆಗೂ ಇಟ್ಟುಕೊಂಡಂಥ ವಾಮನನೇ ಅವಳನ್ನು ಮದುವೆ ಆಗೋದಕ್ಕೆ ಯೋಗ್ಯವರ ಅಂತಂದು ಹೇಳಿ ಅದು ಅವ ಮಹಾರಾಜ ತನ್ನ ತೀರ್ಪನ್ನು ಕೊಡ್ತಾನೆ. ಅವು ಬೇತಾಳ ಇದ್ದದ್ದು, ಹೌದು ಮಹಾರಾಜ, ಭಾಳ ತರ್ಕಬದ್ಧವಾಗಿ ನೀನು ವಿಚಾರ ಮಾಡಿದಿ, ಈ ಉತ್ತರವನ್ನು ಹೇಳಿದಿ, ಸರಿಯಾದಂಥ ಉತ್ತರವನ್ನು ಹೇಳಿದಿ. ಆದರೆ ಏನು ಮಾಡಿದಿ, ಮಾತಾಡಬೇಡ ಅಂದರೆ ಕೇಳುವುದನ್ನ ಇಲ್ಲಲ್ಲ, ಮಾತಾಡಿಬಿಟ್ಟಿ ಅಂಥೇಳಿ ಮತ್ತೆ ಬೇತಾಳ ಇದ್ದದ್ದು ಹೋಗಿಬಿಡ್ತೈತಿ. ಮರಕ್ಕೆ ಮೇಲೆ ನೇತಾಡೋಕ್ಕೆ ಶುರು ಮಾಡ್ತೈತಿ. ವಿಕ್ರಮಾದಿತ್ಯ ಬೇತಾಳ ನಿಲ್ಲು ಅನ್ಕೋತಾ ಬೆನ್ನ ಹತ್ತಿ ಹೋಗ್ತಾನೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ಮತ್ತೊಂದು ಕಥೆಯನ್ನು ಹೇಳ್ತೀನಿ.